ಬೆಳಗಿನ ಬೆಳಕು 2 ಆಡುಗಳು. ಇಂದಿನ ವಚನ. ಅನಂತರ ಅವನು 2 ಗಂಡು ಆಡುಗಳನ್ನು ಕರ್ತನ ಮುಂದೆ ದೇವದರ್ಶನ ಗುಡಾರದ ಬಾಗಿಲಿನಲ್ಲಿ ತಂದು ನಿಲ್ಲಿಸಬೇಕು. ಯಾಜಕಕಾಂಡ 16:7. ನಿನ್ನೆ ನಾವು ಆರೋನನೊಂದಿಗೆ ಹೋರಿಯ ಬಳಿ ನಿಂತು ಅವನ ದೇಹ ಮತ್ತು ಕುಟುಂಬಕ್ಕಾಗಿ ಪ್ರಾಯಶ್ಚಿತ್ತವು ಹೇಗೆ ಪ್ರಾರಂಭವಾಗುತ್ತದೆ ಮತ್ತು ಅದರ ಮಹಾ ನೆರವೇರಿಕೆಯಾಗಿರುತ್ತದೋ ಹಾಗೇ ಇಲ್ಲಿ ಕ್ರಿಸ್ತನ ಸ್ವಂತ ದೇಹವಾದ ಸಭೆಗಾಗಿ ಮೊದಲು ಹೇಗೆ ಪ್ರಾರಂಭವಾಗುತ್ತದೆ ಎಂಬುದನ್ನು ನೋಡಿದ್ದೇವೆ. ಯಾಜಕಕಾಂಡ 16:6, ಎಫೆಸ 5:25-27. ನಾವು ಇನ್ನು ಹೋರಿಯ ಬಲಿದಾನವನ್ನು ಮತ್ತು ಅದರ ರಕ್ತವನ್ನು ಹೇಗೆ ಬಳಸಲಾಯಿತು ಎಂಬುದನ್ನು ಸೂಕ್ಷ್ಮವಾಗಿ ನೋಡಬೇಕಾಗಿದೆ. ಅದನ್ನು ನಾವು ನಾಳೆ ಆಳವಾದ ಅಧ್ಯಯನವನ್ನು ಮಾಡೋಣ. ಆದರೆ ಇಂದು ನಾವು ಮುಂದಿನ ದೃಶ್ಯದತ್ತ ಹೆಜ್ಜೆ ಹಾಕುತ್ತೇವೆ. ಪಾಳೆಯವು ಶಾಂತವಾಗಿದೆ. ಜನರು ಕಾಯುತ್ತಿದ್ದಾರೆ. 2 ಗಂಡು ಆಡುಗಳನ್ನು ಸಮುದಾಯದಿಂದ ದೇವದರ್ಶನ ಗುಡಾರದ ಪ್ರವೇಶದ್ವಾರಕ್ಕೆ ಕರೆತರಲಾಗುತ್ತದೆ. ಇಂದು ಯಾವುದೇ ಕುಟುಂಬವು ತನ್ನ ಸ್ವಂತ ಪ್ರಾಣಿಯನ್ನು ತರುವುದಿಲ್ಲ. ಇದು ಒಂದು ರಾಷ್ಟ್ರೀಯ ಕ್ಷಣ. ಅರ್ಪಣೆಯು ಜನರು ಒಟ್ಟಾಗಿ ತರಲಾಗಿದೆ, ಏಕೆಂದರೆ ನೀಡಲಾಗುವ ಶುದ್ಧೀಕರಣವು ಇಡೀ ಜನರ ಮೇಲೆ ನಿಲ್ಲುತ್ತದೆ. ಯಾಜಕಕಾಂಡ 16:5, ವಿಮೋಚನಕಾಂಡ 30:11-16, ನೆಹೆಮಿಯ 10:32-33. ಇಲ್ಲಿ ನ್ಯಾಯ ಪ್ರಮಾಣವು ಎಚ್ಚರಿಕೆಯಿಂದ ಹೇಳುತ್ತದೆ, ಆಡುಗಳು ದೋಷರಹಿತವಾಗಿರಬೇಕು. ಯಾವುದೇ ದೋಷ, ಯಾವುದೇ ರೋಗ, ಯಾವುದೇ ಕಲೆ ದೋಷ ಇರಬಾರದು. ಯಾಜಕಕಾಂಡ 22:21, ಧರ್ಮೋಪದೇಶಕಾಂಡ 17:1. ದೋಷವಿರುವ ಪ್ರಾಣಿಯು ಪರಿಪೂರ್ಣ ಪ್ರಾಯಶ್ಚಿತ್ತವನ್ನು ನೀಡಲು ಸಾಧ್ಯವಿಲ್ಲ. ಪವಿತ್ರತೆಗೆ ಪರಿಪೂರ್ಣತೆ ಬೇಕು. ದೇವರ ಯಜ್ಞವೇದಿಯು ಮುರಿದ ಅಥವಾ ಹಾಳಾದದ್ದನ್ನು ಸ್ವೀಕರಿಸುವುದಿಲ್ಲ, ಏಕೆಂದರೆ ಯಜ್ಞವೇದಿಯೇ ಆತನ ಸ್ವಂತ ಶುದ್ಧತೆಯ ನೆರಳಾಗಿದೆ. ಇದರಲ್ಲಿ ನಾವು ಈಗಾಗಲೇ ನೀತಿವಂತನಾದವನ ಬಗ್ಗೆ ಒಂದು ಪಿಸುಮಾತನ್ನು ಕೇಳುತ್ತಿದ್ದೇವೆ. ಆತನು ಯಾವುದೇ ಕಳಂಕವಿಲ್ಲದೆ ವಿಧೇಯನಾಗಿದ್ದು ಪರಿಶುದ್ಧನೂ ನಿರ್ಮಲನೂ ಅಲಂಕಾರರಹಿತನೂ ಪಾಪರಹಿತನೂ ಆಗಿ ಬರುವನು. ಹೆಬ್ರಿಯ 7:26. ಮತ್ತು ಆತನ ರಕ್ತವು ಪಾಪವನ್ನು ಆವರಿಸುವುದು ಮಾತ್ರವಲ್ಲದೆ ಆತ್ಮಸಾಕ್ಷಿಯನ್ನು ಶುದ್ಧೀಕರಿಸುತ್ತದೆ. ಹೆಬ್ರಿಯ 9:14. ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಯಾವ ಆಡು ಪಾಪ ನಿವೇದನೆಯಾಗಿ ಸಾಯಬೇಕು ಮತ್ತು ಯಾವ ಆಡನ್ನು ಕಳುಹಿಸಬೇಕು ಎಂದು ನಾವು ಹೇಗೆ ನಿರ್ಧರಿಸಬೇಕೆಂದರೆ, ಇಲ್ಲಿ ಇಸ್ರಾಯೇಲರು ಮತ ಹಾಕುವುದಿಲ್ಲ, ಯಾಜಕರು ಆಯ್ಕೆ ಮಾಡುವುದಿಲ್ಲ, ಜನರು ತಮ್ಮ ನೆಚ್ಚಿನವುಗಳನ್ನು ಹೇಳುವಾಗಿಲ್ಲ. ಬದಲಾಗಿ ಆಯ್ಕೆಯನ್ನು ಬಹಿರಂಗವಾಗಿ ದೇವರ ಕೈಯಲ್ಲಿ ಇಡಲಾಗುತ್ತದೆ. ಆರೋನನು ಆ 2 ಆಡುಗಳನ್ನು ಯೆಹೋವನ ಮುಂದೆ ತಂದು ಅವುಗಳಿಗಾಗಿ ಚೀಟಿ ಹಾಕುತ್ತಾನೆ. ಯಾಜಕಕಾಂಡ 16:7-8. ಚೀಟಿಗಳನ್ನು ಹಾಕಿ ನಿರ್ಧಾರವನ್ನು ದೇವರಿಗೆ ಒಪ್ಪಿಸುವ ಈ ಮಾರ್ಗವನ್ನು ನ್ಯಾಯ ಪ್ರಮಾಣವು ಈಗಾಗಲೇ ಇಸ್ರಾಯೇಲಿಗೆ ಕಲಿಸಿದೆ. ಚೀಟಿಗಳಿಂದಲೇ ಗೋತ್ರಗಳ ಮಧ್ಯೆ ಭೂಮಿಯನ್ನು ವಿಂಗಡಿಸಲಾಗುತ್ತಿತ್ತು. ಅರಣ್ಯಕಾಂಡ 26:55-56. ಆಕಾನನ ದಿನಗಳಲ್ಲಿ ಈ ಚೀಟಿಗಳಿಂದಲೇ ಗುಪ್ತ ಪಾಪವನ್ನು ಬಹಿರಂಗಪಡಿಸುತ್ತಿದ್ದರು. ಯೆಹೋಶುವ 7:14. ಹಾಗೂ ನಿರ್ಣಯ ಮತ್ತು ಸತ್ಯದ ಕ್ಷಣಗಳಲ್ಲಿ ನ್ಯಾಯ ತೀರ್ಪಿಗಳಿಗಾಗಿ ಈ ಚೀಟಿಗಳನ್ನೇ ಅವಲಂಬಿಸಿದರು. 1 ಸಮುವೇಲ 14:41. ನೀತಿ ಸೂತ್ರವು ಇದನ್ನು ಅತ್ಯುತ್ತಮವಾಗಿ ಹೇಳುತ್ತದೆ. ಚೀಟಿಯನ್ನು ಮಡಿಯ ಮೇಲೆ ಹಾಕಬಹುದು, ಆದರೆ ಅದರ ಪ್ರತಿಯೊಂದು ನಿರ್ಧಾರವು ಯೆಹೋವನಿಂದಲೇ ಬರುತ್ತದೆ. ಜ್ಞಾನೋಕ್ತಿ 16:33. ಆ ಕ್ಷಣವನ್ನು ಊಹಿಸಿ ನೋಡಿ. ದೇವರ ಸಮ್ಮುಖದ ಗುಡಾರದ ದ್ವಾರದಲ್ಲಿ ಆರೋನನು ಚೀಟಿಗಳನ್ನು ಹಿಡಿದಿದ್ದಾನೆ. ಬಹುಶಃ 2 ಗುರುತಿಸಲ್ಪಟ್ಟ ಕಲ್ಲುಗಳು ಅಥವಾ ಹಲಗೆಗಳಾಗಿರುತ್ತವೆ. ಒಂದು ಯೆಹೋವನಿಗಾಗಿ ಎಂಬ ಪದಗಳನ್ನು ಹೊಂದಿದೆ, ಇನ್ನೊಂದು ಅಜಾಜೇಲ್ಗಾಗಿ ಎಂಬ ಪದಗಳನ್ನು ಹೊಂದಿದೆ. ಅವನು ಅವುಗಳನ್ನು ಕೆಳಗೆ ಹಾಕುತ್ತಾನೆ. ಜನರು ಅದನ್ನೇ ನಿಶ್ಚಲವಾಗಿ ನೋಡುತ್ತಾರೆ. ನಿಶಬ್ದವಾಗಿ. ಇಲ್ಲಿ ಯಾವುದೇ ಮಾನವೀಯ ತಂತ್ರವಿರುವುದಿಲ್ಲ. ಪರದೆಯ ಹಿಂದೆ ಯಾವುದೇ ಖಾಸಗಿ ಆಯ್ಕೆಯೂ ಇಲ್ಲ, ಏಕೆಂದರೆ ನಿರ್ಧಾರವು ಕರ್ತನ ಮುಂದೆ ನಡೆಯುತ್ತದೆ. ಯೆಹೋವನಿಗಾಗಿ ಎಂದು ಗುರುತಿಸಲಾದ ಚೀಟಿ ಒಂದು ಆಡಿನ ಮೇಲೆ ಬಿದ್ದಾಗ ಆ ಪ್ರಾಣಿಯನ್ನು ಜನರ ಪಾಪ ನಿವೇದನೆಗಾಗಿ ತೆಗೆದುಕೊಳ್ಳಲಾಗುತ್ತದೆ. ಅದರ ರಕ್ತವು ಯಾವುದೇ ಸಾಮಾನ್ಯ ಯಾಜಕನು ಹೋಗಲಾಗದ ಸ್ಥಳಕ್ಕೆ ಹೋಗುತ್ತದೆ. ಪರದೆಯಾಚೆಗೆ ಉಪಾಸನದ ಕೃಪಸ್ಥಾನದ ಮೇಲೆ ಮತ್ತು ಅದರ ಮುಂದೆ ಎರಚಲಾಗುತ್ತದೆ. ಯಾಜಕಕಾಂಡ 16:15. ಅಜಾಜೇಲ್ಗಾಗಿ ಎಂದು ಗುರುತಿಸಲಾದ ಇನ್ನೊಂದು ಆಡು ಆ ವಿಧಿಯ ಮುಂದಿನ ಭಾಗಕ್ಕಾಗಿ ಕಾಯುತ್ತದೆ. ನಾವು ಅದನ್ನು ಸರಿಯಾದ ಗಮನಿಸಬೇಕು.
ಇದು ಕೇವಲ ಒಂದು ಸಂಪ್ರದಾಯವಲ್ಲ, ದೇವರು ಜನಾಂಗಕ್ಕೆ ಬೋಧಿಸುತ್ತಿದ್ದಾನೆ. ಪಾಪ ಪರಿಹಾರ ಎಂಬುದು ಆತನ ಸ್ವಂತ ನಿರ್ಧಾರ, ಆತನ ದಾನ ಮತ್ತು ಆತನ ಮಾರ್ಗ ಎಂದು ದೇವರು ಜನಾಂಗಕ್ಕೆ ಕಲಿಸುತ್ತಿದ್ದಾನೆ. ನಾವು ಕ್ಷಮೆಯನ್ನು ಖರೀದಿಸುವುದಿಲ್ಲ, ಆದರೆ ಆತನು ಅದನ್ನು ನೇಮಿಸಿದಂತೆ ನಾವು ಅದನ್ನು ಸ್ವೀಕರಿಸುತ್ತೇವೆ. ದೇವದರ್ಶನ ಗುಡಾರದ ಪ್ರವೇಶದ್ವಾರದಲ್ಲಿ ಚೀಟಿಗಳನ್ನು ಹಾಕುವುದು ಅದೇ ಒಂದು ಉಪದೇಶವಾಗಿದೆ. ಯಾಜಕಕಾಂಡ 16:7-8. ದೇವರ ಮನೆಯ ಹೊಸ್ತಿಲು, ಮಾನವ ಕೈಗಳು ನಿಯಂತ್ರಣವನ್ನು ಬಿಟ್ಟುಕೊಡುವ ಮತ್ತು ದೈವಿಕ ಕರುಣೆಯು ಮುನ್ನಡೆಸುವ ಸ್ಥಳವಾಗಿದೆ. ಇದು ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ನೆರವೇರಲಿ ಎಂದು ಪ್ರಾರ್ಥಿಸುವ ಅಭಿಷಿಕ್ತನ ವಿಧೇಯ ಹೃದಯವನ್ನು ಮುನ್ಸೂಚಿಸುತ್ತದೆ. ಲೂಕ 22:42. ಶಿಲುಬೆಯ ಮೊದಲೇ ಈ ಚೀಟಿಗಳು ವಿಧೇಯತೆಯ ಸಂದೇಶವನ್ನು ಬೋಧಿಸುತ್ತಿದ್ದವು. 2 ಆಡುಗಳನ್ನು ಒಟ್ಟಾಗಿ ಒಂದು ಪಾಪ ನಿವೇದನೆ ಎಂದು ಕರೆಯಲಾಗುತ್ತದೆ ಎಂಬ ಸತ್ಯವನ್ನು ನಮಗೆ ಅದ್ಭುತವಾಗಿ ಹೇಳಿದೆ. ಯಾಜಕಕಾಂಡ 16:5. ಅವು ಸ್ಪರ್ಧಾತ್ಮಕ ಬಲಿಗಳಲ್ಲ, ಅವು ಒಂದು ಏಕಚಿತ್ರದ 2 ಅರ್ಧಭಾಗಗಳಾಗಿವೆ. ಯೆಹೋವನಿಗಾಗಿ ಇರುವ ಆಡು ರಕ್ತವನ್ನು ಚೆಲ್ಲುವ ಮೂಲಕ ದೇವರ ಮುಂದೆ ಪಾಪವನ್ನು ಪರಿಹರಿಸುತ್ತದೆ. ಇನ್ನೊಂದು ಆಡು ನಂತರ ಪಾಪವನ್ನು ಪಾಳೆಯದಿಂದ ಹೊರಗೆ ಕೊಂಡೊಯ್ಯುವ ಮೂಲಕ ಜನರ ಮಧ್ಯದಲ್ಲಿ ಪಾಪವನ್ನು ಪರಿಹರಿಸುತ್ತದೆ. ಒಂದು ಪಾವತಿಯ ಬಗ್ಗೆ ಹೇಳುತ್ತದೆ, ಇನ್ನೊಂದು ದೂರ ಮಾಡುವ ಬಗ್ಗೆ, ಒಂದು ಶುದ್ಧೀಕರಣದ ಬಗ್ಗೆ ಹೇಳುತ್ತದೆ, ಇನ್ನೊಂದು ಬಿಡುಗಡೆಯ ಬಗ್ಗೆ. ಒಟ್ಟಾಗಿ ಅವು ದೇವರ ಪ್ರಾಯಶ್ಚಿತ್ತವು ಏಕ ಮುಖವಲ್ಲ ಎಂದು ನಮಗೆ ಕಲಿಸುತ್ತವೆ. ಆತನು ಕೇವಲ ಸಾಲವನ್ನು ರದ್ದುಗೊಳಿಸುವುದಿಲ್ಲ, ಆತನು ಪಾಪವನ್ನು ದೂರ ಮಾಡುತ್ತಾನೆ. ಆತನು ಕೇವಲ ಕ್ಷಮಿಸುವುದಿಲ್ಲ, ಆತನು ಬಿಡುಗಡೆ ಮಾಡುತ್ತಾನೆ. ಕ್ರಿಸ್ತನಲ್ಲಿ ಇದು ಸಂಪೂರ್ಣವಾಗಿ ಸೇರುತ್ತದೆ. ಆತನು ತನ್ನ ಸ್ವಂತ ರಕ್ತದಿಂದ ಒಮ್ಮೆಲೇ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿ ನಮ್ಮ ಶಾಶ್ವತ ವಿಮೋಚನೆಯನ್ನು ಸಾಧಿಸಿದನು. ಹೆಬ್ರಿಯ 9:12. ಮತ್ತು ದೇವರು ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟೇ ದೂರ ನಮ್ಮ ಅಪರಾಧಗಳನ್ನು ನಮ್ಮಿಂದ ತೆಗೆದುಹಾಕುತ್ತಾನೆ. ಕೀರ್ತನೆ 103:12. ಈಗ ಮತ್ತೊಮ್ಮೆ ಆ 2 ಆಡುಗಳ ಬಳಿ ಮತ್ತೆ ನಿಲ್ಲಿ. ಅವು ನಮ್ಮ ಕಣ್ಣುಗಳಿಗೆ ಸಮಾನವಾಗಿ ಕಾಣುತ್ತವೆ, ಗಾತ್ರದಲ್ಲಿ, ಬಲದಲ್ಲಿ, ಮೌಲ್ಯದಲ್ಲಿ ಒಂದೇ ಆಗಿವೆ. ಅದನ್ನೇ ಹೇಳಲಾಗಿದೆ. ಯಾವ ಜೀವವನ್ನು ತೆಗೆಯಬೇಕು ಮತ್ತು ಯಾವ ಜೀವವನ್ನು ಹೊರಗೆ ಕಳುಹಿಸಬೇಕು ಎಂಬುದನ್ನು ಜನರು ಆಯ್ಕೆ ಮಾಡುವುದಿಲ್ಲ, ಯೆಹೋವನು ಆಯ್ಕೆ ಮಾಡುತ್ತಾನೆ. ಮತ್ತೊಂದು ಅಂಶ ಈ ದಿನದಲ್ಲಿ ಮೌನವಾಗಿ ಸಾಗುತ್ತದೆ. ಇಡೀ ಜನಾಂಗವು ಈ ಆಡುಗಳನ್ನು ಒದಗಿಸಿದ್ದರಿಂದ ಅವು ಇಲ್ಲಿ ನಿಂತಿವೆ. ಇಡೀ ಸಭೆಗಾಗಿ ಇವುಗಳನ್ನು ಪ್ರಾಯಶ್ಚಿತ್ತವನ್ನು ಮಾಡಲಾಗುತ್ತಿದೆ. ಯಾಜಕಕಾಂಡ 16:17. ಆಶೀರ್ವಾದವು ಒಂದು ಸಣ್ಣ ವಲಯಕ್ಕೆ ಸೀಮಿತವಾಗಿಲ್ಲ. ಇಸ್ರಾಯೇಲರ ನಡುವೆ ವಾಸಿಸುತ್ತಿದ್ದವರು ಸಹ ದೇವರ ಕರುಣೆಯಿಂದ ಹೊರಗುಳಿದಿಲ್ಲ, ಏಕೆಂದರೆ ಆತನ ನಿಯಮವು ಸ್ವದೇಶಿಯರಿಗೂ ಮತ್ತು ಪರದೇಶಿಯರಿಗೂ ಒಂದೇ ನಿಯಮವಿದೆ ಎಂದು ಹೇಳುತ್ತದೆ. ಅರಣ್ಯಕಾಂಡ 15:15-16. ವಿಮೋಚನಕಾಂಡ 12:49. ಇದು ಸಹ ಮಹಾ ನೆರವೇರಿಕೆಯ ಕಡೆಗೆ ತೆರೆಯುತ್ತದೆ. ಕ್ರಿಸ್ತನ ಬಲಿದಾನವು ಜನಾಂಗೀಯವಲ್ಲ, ಸ್ಥಳೀಯವಾದುದಲ್ಲ ಮತ್ತು ಚಿಕ್ಕದಲ್ಲ. ಯೋಹಾನನು, ಇಗೋ, ಲೋಕದ ಪಾಪವನ್ನು ಪರಿಹರಿಸುವ ದೇವರ ಕುರಿಮರಿ. ಯೋಹಾನ 1:29 ಎಂದು ಹೇಳಿದವನು, ಮತ್ತು ದೇವರು ಲೋಕವನ್ನು ಎಷ್ಟೊಂದು ಪ್ರೀತಿಸಿದನೆಂದರೆ. ಯೋಹಾನ 3:16. ಆತನು ತನ್ನ ಮಗನನ್ನು ಪಾಪಗಳನ್ನು ಪರಿಹರಿಸುವ ಬಲಿಯಾಗಿ ಕೊಟ್ಟನು. ನಮ್ಮ ಪಾಪಗಳಿಗಾಗಿ ಮಾತ್ರವಲ್ಲದೆ ಇಡೀ ಲೋಕದ ಪಾಪಗಳಿಗಾಗಿಯೂ ಸಹ. 1 ಯೋಹಾನ 2:2. ಇಲ್ಲಿ ಗುಡಾರದಲ್ಲಿ ನಮಗೆ ಮುಸುಕಾಗಿ ಕಾಣುವುದೇ ಗೋಲ್ಗತಾ ಎಂದು ಕರೆಯಲ್ಪಡುವ ಗುಡ್ಡದಲ್ಲಿ ಪೂರ್ಣ ಬೆಳಕಿನಲ್ಲಿ ಹೊಳೆಯುತ್ತದೆ. ಆರೋನನು ನಿಂತಿರುವ ಸ್ಥಳವನ್ನು ಎಚ್ಚರಿಕೆಯಿಂದ ಗಮನಿಸಿ ನೋಡಬೇಕು. ಅವನು ತನ್ನ ಸ್ವಂತ ಗುಡಾರದಲ್ಲಿಯಾಗಲಿ ಅಥವಾ ಪಾಳೆಯದ ಒಂದು ಮೂಲೆಯಲ್ಲಿಯಾಗಲಿ ಚೀಟಿಗಳನ್ನು ಹಾಕುವುದಿಲ್ಲ, ಆದರೆ ಕರ್ತನ ಮುಂದೆ ಇಸ್ರಾಯೇಲರು ದೇವರನ್ನು ಸಂಧಿಸುವ ಬಾಗಿಲಿನಲ್ಲಿಯೇ ಹಾಕುತ್ತಾನೆ. ಯಾಜಕಕಾಂಡ 16:7-8. ಸಂಪೂರ್ಣ ವಿಧಿಯು ಪರಿಶುದ್ಧನಾದ ದೇವರ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿದೆ. ಪ್ರಾಯಶ್ಚಿತ್ತವು ನಮ್ಮ ಸ್ವಂತದಲ್ಲ, ಖಾಸಗಿ ಆವಿಷ್ಕಾರವಲ್ಲ, ಅದು ದೇವರ ನಿಯಮಿತ ಮಾರ್ಗದಲ್ಲಿ ನೆರವೇರಿಸಿದ ದೇವರ ಸಾರ್ವಜನಿಕ ಭರವಸೆಯಾಗಿದೆ. ಇದು ಪ್ರಾಣಿಗಳು ಏಕೆ ದೋಷರಹಿತವಾಗಿರಬೇಕು ಎಂಬುದನ್ನು ಸಹ ವಿವರಿಸುತ್ತದೆ. ಯಾಜಕಕಾಂಡ 22:21. ನೆರಳುಗಳು ಸ್ಪಷ್ಟವಾಗಿರಬೇಕು, ಇದರಿಂದ ನಿಜವು ಬಂದಾಗ, ಅಂದರೆ ನೀತಿವಂತನು ಕಾಣಿಸಿಕೊಂಡಾಗ ಯಾವುದೇ ಗೊಂದಲ ಇರುವುದಿಲ್ಲ. ನೀವು ವಿಮೋಚಿಸಲ್ಪಟ್ಟವರು, ನಾಶವಾಗುವ ವಸ್ತುಗಳಿಂದಲ್ಲ.
ಆದರೆ ನಿಷ್ಕಳಂಕ ಮತ್ತು ನಿರ್ದೋಷವಾದ ಕುರಿಮರಿಯಂತಿರುವಾತನಾದ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೀರಿ. ಆತನು ಲೋಕದ ಅಸ್ತಿವಾರಕ್ಕೆ ಮೊದಲೇ ಆರಿಸಿಕೊಂಡವನಾಗಿದ್ದನು. 1 ಪೇತ್ರ 1:18-20. ಯೆಹೋವನಿಗಾಗಿ ಎಂಬ ಚೀಟಿಯು ಒಂದು ಆಡಿನ ಮೇಲೆ ಬೀಳುವುದೇ ಆ ಶಾಶ್ವತ ಆಯ್ಕೆಯತ್ತ ತೋರಿಸುವ ಬೆರಳಾಗಿದೆ. ಈಗ ನಮ್ಮ ಹೃದಯವು ಈ ವಿನ್ಯಾಸದಲ್ಲಿರುವ ಕರುಣೆಯ ಮೇಲೆ ನೆಲೆಸೋಣ. ಇಸ್ರಾಯೇಲರು ತನ್ನನ್ನು ಹೇಗೆ ಶುದ್ಧೀಕರಿಸಿಕೊಳ್ಳಬೇಕೆಂದು ನಿರ್ಧರಿಸುವುದಿಲ್ಲ, ಅದನ್ನು ದೇವರು ಮಾತ್ರ ನಿರ್ಧರಿಸುತ್ತಾನೆ. ಇಸ್ರಾಯೇಲು ತನ್ನ ಪಾಪಗಳನ್ನು ಹೊತ್ತುಕೊಂಡು ಹೋಗುವುದಿಲ್ಲ, ಯಾರು ಹೊತ್ತುಕೊಂಡು ಹೋಗಬೇಕು ಎಂದು ದೇವರು ನೇಮಿಸುತ್ತಾನೆ. ಇಸ್ರೇಲರು ಪರದೆಯ ಹಿಂದೆ ನಡೆಯುವುದಿಲ್ಲ, ದೇವಯಾಜಕನೇ ಇಸ್ರೇಲ್ ಪರವಾಗಿ ಒಳಗೆ ಹೋಗುತ್ತಾನೆ. ಇವೆಲ್ಲವೂ ಮಹಾಯಾಜಕನನ್ನು ಅರಿತುಕೊಳ್ಳಲು ನಮ್ಮನ್ನು ಸಿದ್ಧಗೊಳಿಸುತ್ತದೆ. ಆದ್ದರಿಂದಲೇ ಯೇಸು ಹೇಳಿದ್ದರು, ನಾನು ನನ್ನ ಜೀವವನ್ನು ಕೊಡುತ್ತೇನೆ, ಯಾರು ಅದನ್ನು ನನ್ನಿಂದ ತೆಗೆದುಕೊಳ್ಳುವುದಿಲ್ಲ, ಆದರೆ ನಾನು ಅದನ್ನು ನನ್ನ ಸ್ವಂತ ಇಚ್ಛೆಯಿಂದ ಕೊಡುತ್ತೇನೆ ಎಂದು ಹೇಳಿದ ಮಹಾಯಾಜಕನನ್ನು ಅರ್ಥಮಾಡಿಕೊಳ್ಳಲು ನಮ್ಮನ್ನು ಸಿದ್ಧಪಡಿಸುತ್ತದೆ. ಯೋಹಾನ 10:17-18. ಚೀಟಿಗಳನ್ನು ಹಾಕಲಾಗಿದೆ, ಪಾತ್ರಗಳು ನಿಗದಿಯಾಗಿವೆ, ಆದರೆ ಕಥೆಯು ಕರ್ತನ ಕೈಡಿಯಲ್ಲಿ ಮುಂದುವರಿಯುತ್ತದೆ. ಯಾರಾದರೂ ಕೇಳಬಹುದು, ಆದರೆ ನೀವು ಆತನನ್ನು ದೇವರ ಕುರಿಮರಿ ಎಂದು ಕರೆದಿರಿ. ಇಲ್ಲಿ ನಾವು ಆಡುಗಳ ಬಗ್ಗೆ ಓದುತ್ತಿದ್ದೇವೆ. ಧರ್ಮ ಗ್ರಂಥವು ಒಂದೇ ಸತ್ಯವನ್ನು ಕಲಿಸಲು ಅನೇಕ ಚಿತ್ರಗಳನ್ನು ಉದಾಹರಣೆಗಳಾಗಿ ಬಳಸುತ್ತವೆ. ಕುರಿಮರಿ ಎಂಬುದು ನಮಗೆ ಅಮಾಯಕತೆ ಮತ್ತು ಸೌಮ್ಯತೆಯ ಬಗ್ಗೆ ಹೇಳುತ್ತದೆ. ಯೆಶಾಯ 53:7, ಯೋಹಾನ 1:29. ಆಡು ವಿಶೇಷವಾಗಿ ಯಾಜಕಕಾಂಡ 16ರಲ್ಲಿ ಪಾಪ ನಿವೇದನೆಯ ಬಗ್ಗೆ ಹೇಳುತ್ತದೆ. ಎರಡೂ ಚಿತ್ರಗಳು ಒಂದೇ ಕೇಂದ್ರದತ್ತ ಬಾಗುತ್ತವೆ. ಒಂದು ನಿರ್ದೋಷ ಜೀವವನ್ನು ಕೊಡಲಾಗಿದೆ ಮತ್ತು ಒಂದು ಪಾಪದ ಜನರನ್ನು ಸ್ವತಂತ್ರಗೊಳಿಸಲಾಗಿದೆ. ಮುಖ್ಯ ವಿಷಯ ಪ್ರಾಣಿ ಪ್ರಭೇದವಲ್ಲ, ಅದರ ಬದಲಿಗೆ ಎಂಬುದಾಗಿದೆ. ಒಂದು ಜೀವಕ್ಕೆ ಒಂದು ಜೀವ, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲಾಗದವರಿಗೆ ಕರುಣೆ. ನಾವು ಇಂದು ನಮ್ಮ ಹೆಜ್ಜೆಗಳನ್ನು ಚೀಟಿಗಳನ್ನು ಹಾಕುವ ದ್ವಾರದ ಬಳಿ ನಿಲ್ಲಿಸುತ್ತೇವೆ. ಹಾಗಾದರೆ ಇಲ್ಲಿ ಯಾಕೆ ಒಂದು ಆಡು ಈಗ ಯೆಹೋವನಿಗಾಗಿ ಎಂದು ಗುರುತಿಸಲ್ಪಟ್ಟಿದೆ? ಶೀಘ್ರದಲ್ಲೇ ಅದರ ರಕ್ತವನ್ನು ಪರದೆಯ ಹಿಂದಿನ ನಿಶ್ಚಲತೆಯೊಳಗೆ ಒಯ್ಯಲಾಗುತ್ತದೆ. ಅಲ್ಲಿ ಧೂಪದ ಮೋಡವು ಏರುತ್ತದೆ ಮತ್ತು ಕೃಪಸ್ತನವು ಪೂರ್ವಭಾಗದಲ್ಲಿ ಮತ್ತು ಅದರ ಮುಂದೆ ರಕ್ತವನ್ನು ಚಿಮುಕಿಸಲಾಗುತ್ತದೆ. ಯಾಜಕಕಾಂಡ 16:14-15. ಇನ್ನೊಂದು ಆಡು ಕಾಯುತ್ತದೆ, ಅದು ಇನ್ನು ಮುಂದೆ ನಾವು ಗಮನಿಸಬೇಕಾದ ಭವಿಷ್ಯವನ್ನು ಹೊತ್ತುಕೊಂಡಿದೆ. ನೋಡಲು ಇನ್ನೂ ಹೆಚ್ಚು ಇದೆ. ರಕ್ತವನ್ನು ಹೇಗೆ ಮತ್ತು 7 ಬಾರಿ ಚಿಮುಕಿಸುವುದು ಏಕೆ ಮುಖ್ಯವಾಗಿದೆ ಮತ್ತು ಜನರ ಅಶುದ್ಧತೆಯಿಂದಾಗಿ ಪವಿತ್ರ ಸ್ಥಳವನ್ನು ಹೇಗೆ ಶುದ್ಧೀಕರಿಸಬೇಕು. ಯಾಜಕಕಾಂಡ 16:16-19. ಆದರೆ ಸದ್ಯಕ್ಕೆ ಈ ಪಾಠವನ್ನು ಹಿಡಿದು ಇಲ್ಲಿಗೆ ಮುಗಿಸಿಕೊಳ್ಳೋಣ. ಆದರೆ ಇಂದಿನ ಪಾಠ ಹೇಳಿದೆ, ಪ್ರಾಯಶ್ಚಿತ್ತವು ದೇವರದೇ ಮತ್ತು ಮಾರ್ಗವನ್ನು ಆರಿಸಿಕೊಂಡಿರುವವರು ದೇವರೇ. ಪ್ರಾರ್ಥನೆ. ಯಾವೇ ನಮ್ಮ ತಂದೆಯೇ, ಕರುಣೆಯ ಮಾರ್ಗವನ್ನು ಆರಿಸಿಕೊಂಡಿದ್ದಕ್ಕಾಗಿ ಮತ್ತು ಪ್ರಾಯಶ್ಚಿತ್ತವು ನಿನಗೆ ಸೇರಿದ್ದೆಂದು ನಮಗೆ ಬೋಧಿಸಿದ್ದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ನಿನ್ನ ಆಯ್ಕೆಯನ್ನು ನಂಬಲು, ನಿನ್ನ ನಿರ್ಧಾರದಲ್ಲಿ ಭರವಸೆ ಇಡಲು ಮತ್ತು ನೀನು ನೇಮಿಸಿದ ಒಬ್ಬನತ್ತ ನೋಡಲು ನಮಗೆ ಕಲಿಸು. ನೀತಿವಂತನ ರಕ್ತವು ನಮ್ಮ ಮೇಲೆ ಶಾಂತಿಯನ್ನು ಮಾತನಾಡುವಂತಾಗಲಿ ಮತ್ತು ನಾಳೆ ನಾವು ಕಲಿಯಲಿರುವ ವಿಷಯಕ್ಕಾಗಿ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಲಿ. ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್.